ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಿಮ್ಮ ಪಾಪದ ಕೆಲಸ ಶುರುವಾಗಿದೆ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು 4-5 ತಿಂಗಳಲ್ಲಿ ಯಾವ್ಯಾವ ರೀತಿ ಇಡೀ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇಲ್ಲ ಅನ್ನೋದು ಒಂದು ಕಡೆ ಆದರೆ, ಬಳ್ಳಾರಿಯ ಜನ ಕಾಂಗ್ರೆಸ್ಸನ್ನು ಯಾವ ರೀತಿ ಧೂಳಿಪಟ ಮಾಡಬೇಕು, ಹೆಂಗೆ ಗೆಲ್ಸಿದ್ರೋ ಅದೇ ರೀತಿ ಧೂಳಿಪಟ ಮಾಡೋದಕ್ಕೂ ಹುನ್ನಾರ ಅನ್ನೋದಕ್ಕಿಂತ ಹೆಚ್ಚಾಗಿ ತೀರ್ಮಾನ ಮಾಡ್ತಾರೆ. ಇಂಥ ಪಾಪದ ಹೇಯ ಕೆಲಸ ಮಾಡ್ತಕ್ಕಂಥ ಗೊತ್ತಿದ್ದಾರೆ. ಇದು ಒಳ್ಳೆಯದಲ್ಲ. ನನಗೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದಾವುದು ಕ್ರಿಕೆಟ್ ಆಯಿತು, RCB ಏನೋ ಗೆದ್ದರು. ಅವರೇನು ಕೇಳಿರಲ್ಲ ಇವರು, ನೀವೇ ಕುಡ್ಕೊಂಡು ನಾವೇನೋ ಮಾಡಬೇಕು ಅಂತ ಹೋಗಿ ಅಲ್ಲಿ 9-10 ಜನ ಸತ್ರು ಪಾಪ, ಮಕ್ಕಳು ಏನು ಅನಾಮಿಕರು. ಅಲ್ಲಿ ಯಾರು ತಲೆ ದಂಡ ಮಾಡಿದ್ರಿ? ದಯಾನಂದ್ ಪೊಲೀಸ್ ಕಮಿಷನ್ ತಲೆ ದಂಡ ಮಾಡಿದ್ರಿ. ಇಲ್ಲಿ ಇನ್ನೂ ಬಂದು 24 ಗಂಟೆ ಆಗಿಲ್ಲ, ಅವ್ರು ABCDನೇ ಗೊತ್ತಿಲ್ಲ. ನಿಮ್ಮ ದಂಧಗಳು, ನಿಮ್ಮ ಮಟ್ಕ, ನಿಮ್ಮ ಮತ್ತೊಂದು ಮಗದೊಂದು, ನೀವು ಮಾಡ್ತಕ್ಕಂಥ ವ್ಯಭಿಚಾರಗಳು ಎಲ್ಲ ಒಂದು ಕಡೆ ದಿನ ಬೆಳಗಾದರೆ ರಾಜಾರೋಸವಾಗಿ ಸಾಮಾನ್ಯ ಜನ ಮಾತಾಡ್ತಾ ಇದ್ದಾರೆ ಅಂತ ಹೋಗಿ ಪಾಪ ಅದು ಇನ್ನೂ 1ನೇ ಕ್ಲಾಸು ಇಲ್ಲ, ಇನ್ನು ಪ್ರೈಮರಿಗೆ ಹೋಗಿಲ್ಲ, ಮಾಂಟೇಸರಿನೂ ಬರ್ದಿಲ್ಲ. ಅವ್ರನ್ನ ನೀವು ಸಸ್ಪೆಂಡ್ ಮಾಡಿಬಿಟ್ಟು ನಾವೇನೋ ಮಾಡಿದ್ದೀವಿ ಅಂತ SP ಹೇಳ್ತಿರಲ್ಲ. ಅಂಥವೇನಾದರೂ ಪೊಲೀಸರ ನೈತಿಕತೆಯನ್ನು ಹಾಳು ಮಾಡೋದಕ್ಕೆ, ಪೊಲೀಸ್ನಲ್ಲಿರ್ತಕ್ಕಂಥ ಸ್ಥೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಕುಂದಿಸೋದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಸಾಹೇಬ್ರ ಇದು ಮಾಡಿದ್ದೀರಿ. ವಾಪಸ್ ತಗೊಂಡು ಮರ್ಯಾದೆ ಉಳಿಸ್ಕೊಳ್ಳಿ. ಏನೇನು ಉಳಿದಿಲ್ಲ ನಿಮ್ಮದು. ನಿಮ್ಗೆ ಯಾರಲ್ಲಿ 3 ಕಾಸು ಬೆಲೆ ಕೊಡ್ತಾ ಇಲ್ಲ. ನೀವು ನೋಡಿದ್ರಿ ಮೊನ್ನೆ ತಾನೇ ಹೈಕಮಾಂಡ್ ಇದ್ದಿದ್ದು ಡೆಲ್ಲಿಲಿ, ಇವಾಗ ಹೈಕಮಾಂಡ್ ಅಲ್ಲಿಲ್ಲ, ಕೇರಳದಲ್ಲಿದೆ. ಸಿದ್ದರಾಮಯ್ಯನವರು ಒಂದು ರೀತಿ ಗಾಳಿಪಟ ಆಗಿದ್ದಾರೆ. ಯಾವಾಗ ಬಾಲ ಕಿತ್ಕೊಯ್ತದೋ ಇನ್ನೊಂದು ಆಯ್ತದೋ ಗೊತ್ತಿಲ್ಲ. ಆದರೆ ನಾನು ತುಂಬ ತೀಕ್ಷ್ಣವಾಗಿ ಒಬ್ಬ ನಾಯಕನನ್ನು ಯಾವುದೋ ಒಂದು ನೆಪ ಇಟ್ಕೊಂಡು, ಅದು ವಾಲ್ಮೀಕಿ ಅಂತ ಪುಣ್ಯಾತ್ಮನ ಶ್ರಾಮೂಲವರೇ, ಅವ್ರ ಹೆಸರು ಹೇಳೋಕ್ಕೆ ನಮ್ಗೆ ಇನ್ನೂ ಯೋಗ್ಯತೆ ಇಲ್ಲ. ಅವ್ರ ಆಚಾರ ವಿಚಾರಗಳು ನಮ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ. ಅಂಥ ಪುಣ್ಯಾತ್ಮನ ಹೆಸರಿನಲ್ಲಿ ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ನೋಡಿದೆ ಆತನ ಭಾಷೆನ, ಅದು ಯಾರೋ ಹುಡುಗನ ಭಾಷೆ ನೋಡಿದೆ. ನಾನು ಕರಿತೀನಿ ಆತನಿಗೆ, ನಿಮ್ಮ ಕೈನೂ ವಿನಂತಿ ಮಾಡ್ತೀನಿ, ಒಂದು 6 ತಿಂಗಳು ನಂತರ ಬಾಪ, ರಾಜಕಾರಣ ಅಂದ್ರೇನು, ಸಾರ್ವಜನಿಕ ಜೀವನ ಏನು, ಬಡತನ ಏನು, ಇನ್ನೊಬ್ಬರ ಬಗ್ಗೆ ಗೌರವ ಏನು, ಇನ್ನೊಬ್ಬರನ್ನ ಯಾವ ರೀತಿ ಕುತಂತ್ರ ಮಾಡಿದ್ರೆ ಯಾರ್ಯಾರು ಏನೇನಾಗಿ ನೆಲ ಕಚ್ಬಿಟ್ಟು ದಿವಾಳಿ ಆಗ್ಬಿಟ್ಟವ್ರೆ ಅಂಥವ್ರನ್ನೆಲ್ಲ ತೋರಿಸ್ತೀನಿ. ಅದಕ್ಕೆ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ. ಗೃಹ ಮಂತ್ರಿಗಳು ಸಂಭಾವಿತರು, ಅವ್ರದ್ದೇನೂ ನಡೀತಾ ಇಲ್ಲ ಇವರೇ. ಈ ಗಾಳಿಪಟ ಕೆಲಸ ಎಲ್ಲ ಆಗಿದೆ. ಆದರೆ ಒಂದು ಸತ್ಯ, ನಾನು ನಿಮ್ಮಲ್ಲಿ ತಮ್ಮ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ, ಇದನ್ನು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿ. ನಿಮ್ಗೇನಾದ್ರು ಸತ್ಯಾಸತ್ಯತೆ ಹೊರಬರಬೇಕಾದ್ರೆ ನೀವು ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜನ್ನು ಕೊಡಿ. ಅದಾಗಲಿಲ್ಲ ಅಂದರೆ ಯಾರ ಕೈಲೋ ಯಾರಾದರೂ ಆಗ್ತಾರೆ PAL. ಇದು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ಈ ಕೆಲಸ ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ. ದ್ವೇಷದ ಭಾಷಣ ಅಂತ ಅಂದ್ಬಿಟ್ಟು ಒಂದು ಕಾಯ್ದೆ ತಂದ್ರಿ ಮೊನ್ನೆ. ಯಾರಪ್ಪ ದ್ವೇಷದ ಭಾಷಣ ಮಾಡಿದ್ದು? ಯಾಕೆ ಅವ್ನು ಅರೆಸ್ಟ್ ಮಾಡಿಲ್ಲ ನೀವು? ದ್ವೇಷದ ಭಾಷೆ ಅವರೇ ತಾನೇ ಮಾಡಿದ್ದು. ಯಾವುದಕ್ಕೆ ಯಾರಿಗೋಸ್ಕರ ತಂದ್ರಿ ನೀವು? BJPಯವ್ರಿಗೋಸ್ಕರ, NDA ಇದಕ್ಕೋಸ್ಕರ ತಂದ್ರಿ. ಯಾವ ರೀತಿ ಭಾಷೆ ಮಾತಾಡ್ತಾರೆ ನಿಮ್ಮಲ್ಲೇ ಬಂದಿದೆ. ನಾನು ನೋಡಿದೆ ಆತನ ಭಾಷೆನ. ನಾನು ಇಡೀ ವ್ಯವಸ್ಥೆನ ಅವತ್ತು ಇಡೀ ದಿನ ಡೆಲ್ಲಿಲಿ ಇದ್ದಿದ್ದನ್ನು ಪ್ರತಿಯೊಂದನ್ನು ನೋಡಿದೆ. ರಾಮುಲೋಂಪ ಅಂತ ಒಬ್ಬ ಸೀನಿಯರ್ ಮಂತ್ರಿ ಮೇಲೆ ನೀವು ಎರ್ಗಕ್ಕೆ ಹೋಗ್ತಿರಲ್ಲ, ಅವ್ರೇನಾದ್ರು ತಲೆ ಕೆಡಿಸ್ಕೊಂಡ್ರೆ, ಏನಾದ್ರು ಒಂದು ಸ್ವಲ್ಪ ಅವ್ರ ಸಂಯಮ ಕಳ್ಕೊಂಡಿದ್ದೆ ಪರಿಸ್ಥಿತಿ ಏನಾಗ್ತಾಯಿತ್ತು. ನಾನು ಅದಕ್ಕೆ ಇಬ್ಬರು ನಾಯಕರಿಗೆ ಅಭಿನಂದಿಸ್ತೀನಿ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ ಆಗಿರೋದ್ರಿಂದ ನಾನು ಇದನ್ನು ಸಿಟ್ಟಿಂಗ್ ಜಡ್ಜಿಂದ ಮಾಡಿ, ಇದನ್ನು ಮಾಡಲಿಲ್ಲ ಅಂದರೆ ಏನಾಗ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ, ವಾಲ್ಮೀಕಿ ಈ ದೇಶದ ಒಬ್ಬ ಭಗವಂತ, ನಮ್ಮ ದೇಶಕ್ಕೆ ಒಂದು ಸಂಸ್ಕಾರ ಕೊಟ್ಟವರು. ನಿಮ್ಗೆ ಅವ್ರ ಹೆಸರು ಹೇಳೋಕ್ಕೆ ಯೋಗ್ಯತೆ ಇದೆಯೇನ್ರಿ? ನಾಚಿಕೆ ಆಗೋದಿಲ್ವ ನಿಮಗೆ? ನಾಚಿಕೆ ಆಗೋದಿಲ್ವ? ಯಾವ ಸೀಮೆಗಳು ಏನು ಓದಿದ್ದೀರಿ ನೀವು? ಇದೇನಾ ಜನ ನಿಮ್ಗೆ ಓಟ್ ಕೊಟ್ಬಿಟ್ಟು ಗೆಲ್ಲಿಸಿದ್ದು? ರಣರಂಗ ಮಾಡಿ ಇಡೀ ಜಿಲ್ಲೆಯನ್ನು ನೆಮ್ಮದಿ ಹಾಳು ಮಾಡೋದಕ್ಕೆ ನೀವು ಇರೋದು? ಎಷ್ಟು ದಿನ ನಡೀತದೆ ಇವೆಲ್ಲ? ತುಂಬ ಜನ ಹೊಟ್ಟೋದ್ರು. ನಾನು ಇದ್ಯಾವುದು ಬಿಹಾರ ಅಂಥದ್ದು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ನಾನು ಸುತ್ತಾಡ್ತಾ ಇದ್ದೀನಿ. ನೀವು ಒಂದು ಸಾರಿ ಛತ್ತೀಸ್ಗಢಕ್ಕೆ, ಜಾರ್ಖಂಡ್ಗೆ, ಅರುಣಾಚಲ ಪ್ರದೇಶಕ್ಕೆ, ಮತ್ತು ಅಸ್ಸಾಂಗೆ, ಮೇಘಾಲಯಕ್ಕೆ, ತ್ರಿಪುರಾಗೆ ಬನ್ನಿ, ಕರ್ಕೊಂಡು ಹೋಗ್ತೀನಿ. ಇವ್ರು ಯಾರು ಇವರು? ಅಲ್ಲಿ ಏನಿಲ್ಲ, ಇವರು ಸುಮ್ಮನೆ ಹಿಂಗೆ ಅಂದರೆ ಎಲ್ಲೋ ಕಳೆದೋಗ್ಬಿಡ್ತಾರೆ. ಅಂಥವ್ರು ಎಲ್ಲ ಇವತ್ತು ಮನುಷ್ಯರಾಗಿ ಬಾಧ್ಯ ಮಾಡ್ತಾಯಿದ್ದಾರೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಚಿಂತನೆ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ನಾವೆಲ್ಲ ಮಾಡಿ, ಎಲ್ಲ ಕಾಂಗ್ರೆಸ್ನವ್ರು ಇದ್ದರೂ ಕೂಡ, MP ಗಳು ಅವರೇ, MLAಗಳು ಇದ್ದರೂ ಕೂಡ ನಾವು ಸಾವಿರಾರು ಕೋಟಿ ರೂಪಾಯಿನ ತಂದು ಇಲ್ಲಿ ಆಗ್ತಾ ಇರೋದು ಈ ಭಾಗ ಅಭಿವೃದ್ಧಿ ಆಗಬೇಕು. ಈ ಭಾಗದಲ್ಲಿರೋ ಜನ ಮೇಲ್ಪಂಕ್ತಿಗೆ ಬರಬೇಕು. ನ್ಯಾಷನಲ್ ಹೈವೇ ಇರ್ಬೋದು, ಮತ್ತೊಂದು ಇರ್ಬೋದು, ನಾವು ಕೊಡ್ತಾ ಇರತಕ್ಕಂಥ ಪ್ರಾಜೆಕ್ಟ್ಗಳು ಯಾವ ರೀತಿ ಇದೆ,
ಅದನ್ನು ಎಲ್ಲ ಒಂದು ಕಡೆ ಉಪಯೋಗ ಮಾಡಿಕೊಂಡು ಸೇವೆ ಮಾಡಿ ಮತ್ತೊಂದು ಸಾರಿ ಗೆಲ್ಲೋದಕ್ಕೆ ಏನಾರು ರಿನ್ಯೂವಲ್ ಮಾಡ್ಕೊಳ್ಳೋಪ್ಪ ಅಂದರೆ ಅಯ್ಯೋ ಒಂದು ಮನೆ ಕಾರಣಕ್ಕೆ ಅವ್ನಿಗೇನು ಭಾಷೆ ಬರ್ತದ್ರಿ, ಅವನೇನು ಯಾವ ಶಾಲೆಯಲ್ಲಿ ಓದೋನು ಗೊತ್ತಿಲ್ಲ ಪುಣ್ಯಾತ್ಮ. ಇದು ಒಳ್ಳೆಯದಲ್ಲ. ಇಂಥವ್ರನ್ನ ನಾವು ಶಾಸಕರು ಅಂತ ಹೇಳ್ಕೊಡೋದು ನನಗಂತೂ ಅಸಹ್ಯ ಆಯಿತು. ಅವನ ಭಾಷೆಗಳನ್ನು ಕೇಳಿ ಕಾರ್ಪೊರೇಷನ್ ಕಮಿಷನರೇ ಎಲ್ಲ ಚೀಫ್ ಸೆಕ್ರೆಟರಿ ಆದಿಯಾಗಿ ಈ ರಾಜ್ಯದ ಬಾಲಬುಡುಕರಾಗಿದ್ದಾರೆ. ನಮ್ಮಲ್ಲಿ ಈ ಥರದ್ದು ಒಂದು ಇನ್ಸ್ಟೆನ್ಸ್ ಕೊಡ್ರಿ ದೇಶದಲ್ಲಿ. ಒಂದು ರೀ ಕಾರ್ಪೊರೇಷನ್ ಕಮಿಷನರ್ ಏನು ಮಾಡ್ತಾನಪ್ಪ ಅವ್ನಿಗೇನಾಗಿದೆ? ಅವ್ನು ಚೇರ್ ಉಳ್ಕೋಬೇಕು. ಸಿದ್ದರಾಮಯ್ಯನಿಗೆ ಏನಾಗಿದೆ? ಅವ್ರ ಚೇರ್ ಉಳಿಬೇಕು. ಸಿದ್ದರಾಮಯ್ಯವ್ರಿಗೆ ಆ ಚೇರ್ ಉಳಿಬೇಕು, ಇವ್ರಿಗೆ ಈ ಚೇರ್ ಉಳಿಬೇಕು. ಇಂಥ ಯಾರೋ ಇಂಥ ತಿಳಿಗೇಡಿಗಳು ಎಲ್ಲೋ ಫ್ಲೂಕಾಗಿ ಸರಿ ಎಮ್ ಎಲ್ ಎ ಆಗ್ಬಿಟ್ಟು ಇಂಥ ಎಮ್ ಎಲ್ ಎ ಆದವರು ನಾಮಾಶೇಷ ಆಗಿರ್ತಕ್ಕಂಥದ್ದು ನಾನು ಬೇಕಾದ್ರೆ ಒಂದು 500 ಜನ ಹೆಸರು ಹೇಳ್ತೀನಿ. ನನ್ನ ಹತ್ರ ಅಷ್ಟು ಉದಾಹರಣೆಗಳಿದೆ. ನಾನು 49 ವರ್ಷ ಆಯಿತು ಪಾಲಿಟಿಕ್ಸ್ ಬಂದು. ನನಗೂ ಕೂಡ ಸಾಕಷ್ಟು ಮಾಹಿತಿ ಇದೆ. ಬಳ್ಳಾರಿ ಜಿಲ್ಲೆ ಸ್ವಾಭಿಮಾನಕ್ಕೆ, ಸಂಸ್ಕಾರಕ್ಕೆ, ಇತಿಹಾಸಕ್ಕೆ ದೊಡ್ಡ ಇತಿಹಾಸ ಇರ್ತಕ್ಕಂಥದ್ದು. ಈ ಜಿಲ್ಲೆಯನ್ನು ಯಾವ ರೀತಿ ಮೇಲ್ಪಂಕ್ತಿಗೆ ತಂದಿದ್ದಾರೆ, ಆ ತಂದಿರ್ತಕ್ಕಂಥ ವ್ಯಕ್ತಿಗಳನ್ನು ನೀವೆಲ್ಲ ಒಂದು ಕಡೆ ಕಿಸ್ಯಾಕೇನೂ ಆಗ್ದಿರಾ ಏನಾಗ್ತಾಯಿದೆ ನಿಮ್ಮ ಪರಿಸ್ಥಿತಿ. ಅದಕ್ಕೋಸ್ಕರವಾಗಿ ನನಗನ್ಸದೆ ಬ್ಯಾನರ್ ಹಾಕೋ ಉದ್ದೇಶ ಅವ್ರಿಗೆಲ್ಲ. ಅವ್ರು ಅನಾಥರ ಇದಾಗ ಹಾಕೊಳ್ಳಿ, ಅವ್ರು ಏನಾದ್ರು ಅವರು ಇದಾಗೋಗಲಿ, ಸತ್ಯನಾಶ ಆಗಲಿ. ವಾಲ್ಮೀಕಿ ಹೆಸರು ಹೇಳ್ತಿರಲ್ಲ, ನಿಮ್ಗೆ ಏನು ನೈತಿಕತೆ ಇದೆ? ಆ ಪುಣ್ಯಾತ್ಮನ ಹೆಸರನ್ನ ನೀವು ಬಾಯಿಂದ ತೆಗಿಯೋಕ್ಕಾಗೋದಿಲ್ಲ. ಅದು ಬೇಡ. 400-500 ಮೀಟ್ರ್ ದೂರದಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಾಕ್ಲೇಬೇಕಾ ನಿಮಗೆ? ಕಾಲು ಕೆರೆದು ಜಗಳಕ್ಕೆ ಬರೋವಂಥ ಕೆಲಸ ಇದು. ಇಂಥ ಕೆಲಸವನ್ನು ಖಂಡಿಸಬೇಕಾಯ್ತದೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇದನ್ನು ನಾವೆಲ್ಲ ಒಂದು ಕಡೆ ಖಂಡಿಸ್ತೇ ಹೋದರೆ ಮುಂದಿನ ಪೀಳಿಗೆ ಯಾರು ಒಳ್ಳೆಯವರು, ಗೌರವಸ್ಥರು ರಾಜಕಾರಣ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಾನು ತಮ್ಮ ಮೂಲಕ ಆಗ್ರಹ ಪಡಿಸ್ತೀನಿ. ತಾಯಿ ಭಗವಂತನಲ್ಲಿ ವಿನಂತಿ ಮಾಡ್ತೀನಿ. ಅವರು ಇನ್ನೊಂದು 6 ತಿಂಗಳಾದಮೇಲೆ ನನಗೆ ಮಾತಾಡೋರು, ರಾಮುಲು ಅವರಿಬ್ಬರು, ಅಣ್ಣ ಇನ್ನೊಂದು 6 ತಿಂಗಳಾದ್ಮೇಲೆ ನಾವು ಒಟ್ಟಿಗೆ ಹೋಗ್ತೀವಿ ಅಂತ. ಅವರೇ ಎಲ್ಲ ಒಂದು ಕಡೆ ಯಾವ ರೆಡ್ಡಿ ಅವ ಎಮ್ ಎಲ್ ಎ ಹೆಸರು ಆಟನೇ ಬೇಡ್ರಪ್ಪ, ನಿಮ್ಮ ಮನೆ ಕಾಯ್ದಾಗ ನಮ್ಗೆ ಸಾಕಾಗ್ಬಿಟ್ಟಿದ್ದೀವಿ, ನೀವು ಇವಾಗೆ ಸೇರ್ಕೊಬಿಡ್ರಲ್ಪ ಅಂತ ಹೇಳಿ ಅವರೇ ಇವ್ರಿಗೆ ವಿಳ್ಯದೆಲೆ ಕೊಟ್ಟು ಈ ಜಿಲ್ಲೆಯೆಲ್ಲ ರಾಷ್ಟ್ರಕ್ಕೆ ಒಂದು ಮಾರಕವಾದ ಕೆಲಸವನ್ನು ಮಾಡಿ ಜನ ತಲೆ ಬಗ್ಸ್ತಕ್ಕಂಥ ಅದಕ್ಕೆ ಕಾರಣರಾಗಿದ್ದೀರಿ. ನಾನು ಇದನ್ನು ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ರಾಷ್ಟ್ರಕ್ಕೆ ಮೋದಿಯವರ ಒಂದು ದಿನನಿತ್ಯದ ಬೆಳವಣಿಗೆಗಳು, ತೀರ್ಮಾನಗಳು, ಚಿಂತನೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ನಾನು ಅಲ್ಲಿಂದನೇ ನನಗೆ ಇಷ್ಟೊಂದು ನೋವಾಗಬೇಕಾದ್ರೆ ಇಲ್ಲೇ ಇರ್ತಕ್ಕಂಥ ಬೇರೆಯವ್ರಿಗೆ ಯಾವ ರೀತಿ ಆಗ್ಬೋದು. ನಿಮ್ಮ ಈ ದುಷ್ಕೃತ್ಯಗಳನ್ನು ಖಂಡಿಸ್ತೀವಿ. ನಾನು ಒಬ್ಬನೇ ಖಂಡಿಸೋದಲ್ಲ, ಇಡೀ ದೇಶದ ಈ ಭಾಗದ ಜನನೂ ಖಂಡಿಸ್ತಾ ಇದ್ದಾರೆ. ಅದಲ್ದಿರ ಇವ್ರಿಗೆ ಅಂತ್ಯಕಾಲ ಬಂದಿದೆ. ಈ ಅಂತ್ಯಕಾಲಕ್ಕೆ ಜನಗಣಮನ ಹೇಳೋ ಪರಿಸ್ಥಿತಿ ಬರ್ತದೆ. ಸರ್, ಈ ಪ್ರಕರಣನ CIDಗೆ ಒಪ್ಪಿಸ್ತಾರೆ ಸರ್ಕಾರ. ಒಂದು ನಿಮಿಷ ತಾಡ್ರಿ. ಯಾರ್ರೀ CID? ಯಾರ ಕೈ ಕೆಳಗಡೆ ಇದೆ CID? ಹೌದಾ? ಅದೇ ನಾನು ಹೇಳ್ತೀನಲ್ಲ, ಹೋಮ್ ಮಿನಿಸ್ಟ್ರು ರಬ್ಬರ್ ಸ್ಟಾಂಪ್ ಆಗಿಬಿಟ್ಟವ್ರೆ ಪಾಪ. ಅವ್ರು ಒಳ್ಳೆಯವರು. ನಾನು ತುಮಕೂರು, ನಾನು ಕೂಡ ಆ ಜಿಲ್ಲೆಯವನೇ. ಆತನ ಪರ್ಸನಲ್ಲಾಗಿ ನೋಡಿದ್ದೀನಿ. ಪರ್ಸನಲ್ಲಾಗಿ ಅವ್ರು ಏನೇನು ಮಾತಾಡ್ತಾರೆ ಅಂತ ನಾವು ಮಾತಾಡೋಕ್ಕೆ ಬರೋದಿಲ್ಲ. ಯಾರು ಕೇಳ್ತಾರೆ ನಿಮ್ಮನ್ನು? ಇಂಥ ಪರಿಸ್ಥಿತಿಯಲ್ಲೂ ಕೂಡ ನೀವೇನಾದ್ರು ಸಿಟ್ಟಿಂಗ್ ಜಡ್ಜು ಕೊಡಲಿಲ್ಲ ಅಂದರೆ ಕೊಟ್ಬಿಡಿ CBIಗೆ, ಕೊಡಿ CBIಗೆ. ನಾವೇನು ಮಾಡೋದಿಲ್ಲ. ಅದು ಬೇಡ, ಇಲ್ಲ ಯಾವುದು ಕೊಡಬೇಕು ಕೊಡಿ ಅನ್ನೋದು ಬಿಟ್ಟು ನಿಮ್ಮ ಕೈ ಕೆಳಗಡೆ ರಬ್ಬರ್ ಸ್ಟಾಂಪ್ ಏನು ಇಟ್ಕೊಂಡಿದ್ದೀರಿ, ಅವ್ರು ಮಾಡೋದ್ರಿಂದ ಏನಾಗೋದಿಲ್ಲ. ಇವತ್ತಿಂದಾನೇ ಜನಾರ್ದನ್ ರೆಡ್ಡಿಯವರು, ರಾಮುಲು ಅವರು ಇರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ವಿಶೇಷವಾಗಿ ಜನಾರ್ದನ್ ರೆಡ್ಡಿ ರಕ್ಷಣೆಗೆ ಕೊಡಬೇಕಾಯ್ತದೆ. ಅದಲ್ದಿರ ಇನ್ನು ಮುಂದೆ ಯಾವುದೇ ಮೂಲೆಯಲ್ಲೂ ಕೂಡ ಒಂದು ಸಣ್ಣ ಘಟನೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ, NDA, ಜನತಾದಳ, ಜನತಾ ಪಕ್ಷ ಎರಡಕ್ಕೂ ಸೇರಿ ನಾವು ಒಟ್ಟಾರೆಯಾಗಿ ನಿಮಗೆ ಓಡಾಡ್ದಾಗ ಮಾಡೋವಂಥ ಕಾಲ ನೀವೇ ಸೃಷ್ಟಿ ಮಾಡ್ಕೋತಾ ಇದ್ದೀರಿ. DK ಶಿವಕುಮಾರ್ ಹೇಳ್ಯಾರ, ನಾವು ಅವ್ರ ಪರವಾಗಿರ್ತೀನಿ, ಭರತ್ ರೆಡ್ಡಿ ಪರವಾಗಿರ್ತೀನಿ ಅಂತ DK. ಒಂದು ನಿಮಿಷ ತಾಡ್ರಿ. DK ಶಿವಕುಮಾರ್ಗೆ ಚೀಫ್ ಮಿನಿಸ್ಟರ್ ಆಗಬೇಕು, ಸಿದ್ದರಾಮಯ್ಯನಿಗೆ ಸೀಟ್ ಹೋಗಬಾರ್ದು. ಈ ಶಿವಕುಮಾರು, ಸಿದ್ದರಾಮಯ್ಯನವ್ರು ಯಾರು ಕೂಡ ರಾಜ್ಯದ ಆಡಳಿತ ಸತ್ತೋಗಿದೆ. ಅವ್ರಿಗೆ ಬೇಕಾಗಿರೋದು ಅವ್ರ ಚೇರ್ಗಳು, ಅವ್ರು ಬೇಕಾಗಿರ್ತಕ್ಕಂಥವ್ರಿಗೆ ಅವ್ರ ಅಧಿಕಾರ. ಆದ್ದರಿಂದ ಶಿವಕುಮಾರ್ ಯಾರು ಇರ್ತೀನಿ ಅಂತ ಹೇಳೋಕ್ಕೆ ಕಾನೂನು ಯಾರ್ದು ಮನೆಯದಲ್ಲ, ಯಾರು ಮನೆಯದು ಅಲ್ಲ ಕಾನೂನು. ಆ ಕಾನೂನನ್ನು ಏನಾದ್ರು ತಿಳಿಸ್ತೀರಾ ನೀವು ಅಂದರೆ ಅದು ನಾಳೆ ನಿಮಗೆ ಮುಳುವಾಯ್ತದೆ. ಶಿವಕುಮಾರ್ ಇರ್ಬೋದು, ಬೇರೆಯವ್ರು ಇರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಡೈರೆಕ್ಟಾಗಿ ಬಂದು ನೀವು ಗುಂಡು ಹೊಡೆದು ಸಾಯಿಸಿರೋ, ಅದು ಯಾವನೋ ಪ್ರೈವೇಟ್, ಅದೇನು ಸೆಕ್ಯೂರಿಟಿ ನಮ್ಗೆ ಗೊತ್ತೇ ಇಲ್ಲ. ಅವೆಲ್ಲ ನಮ್ಮ ಜೀವನದಲ್ಲೇ ಗೊತ್ತಿಲ್ಲ. ಇದನ್ನು ಯಾರ ಮೇಲೆ ಹಾಕ್ಬೇಕು ಅಂತ ಇದ್ರಿ? ಬೈ ಚಾನ್ಸ್ ಏನಾದ್ರು ಇವ್ರ ಹತ್ರ ಗನ್ ಮ್ಯಾನ್ ಇದ್ದು ಯಾರೋ ಇದು ಮಾಡಿದ್ರೆ ಅದನ್ನು ಬಿಡೋರಿ, ಇದನ್ನು ಇಟ್ಕೊಳ್ಳೋರಿ. ಒಂದು ನಿಮಿಷ ತಾಳಿ. ಅಪ್ರೂವಲ್ ಆಗೋದು ಬೇರೆ ಸ್ವಾಮಿ. ಭಾಷಣ ಮಾಡಿದ್ರೆ 3 ದಿವಸ ಅಲ್ಲ ಕಾನೂನು ನಮ್ಮ ಅಲ್ಲಲ್ಲ. ಒಂದು ನಿಮಿಷ ತಾಳಿ. ಇಂಥ ಪಾಪದ ಕೆಲಸಗಳಿಗೆ ನಾನು ಯಾಕೆ ಅದನ್ನು ಉದಾಹರಣೆ ಕೊಟ್ಟೆ ಅಂದರೆ, ಅಪ್ರೂವ್ ಆಗಿಲ್ಲ, ಮತ್ತೊಂದಿಲ್ಲ, ನನಗೂ ಮಾಹಿತಿ ಇದೆ. ಆದರೆ ಇಷ್ಟು ದೊಡ್ಡ ಮನಸ್ಸು ನೀವು
ಎಲ್ಲರ ಜೀವ ರಕ್ಷಣೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂತ ನೀವೇನು ಬಿಟ್ರಲ್ಲ ಒಂದು ಗಂಟೆಗಟ್ಟಲೆ ನಿಮ್ಮ ಆದ್ಯತೆ ಏನು, ನಿಮ್ಮ ಮುಂದಿನ ಇದು ಚಿಂತನೆ ಏನು, ಅದಕ್ಕೋಸ್ಕರ ಅದು ಹೇಳಿದ್ದೀನಿ. ನನಗನ್ನಿಸ್ತದೆ ಇನ್ನೊಂದು ನನಗೆ ಅವರಲ್ಲಿ ಏನೇನು ಇಲ್ಲರಿ, ಗೊಂದಲ ಕುಂತಿದೆ. ಯಾವುದೋ ಇಂಥದ್ದು ಒಂದೇ ಒಂದು ಬಂದು ಅಲ್ಲೊಬ್ಬ ಮೆಟ್ಲಾಗಿ ಗಬ್ಬು ನಾತಾಗೋಯ್ತು. ಬಳ್ಳಾರಿ ಅಂತೂ ಇನ್ನೂ ಅನುಮಾನ ಆಯ್ತು. ಅವರು ಅದನ್ನ ನಿನ್ನೆ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ, ಇಷ್ಟು ದಿನ ತಣ್ಣಗಿತ್ತು ಬಳ್ಳಾರಿ, ಜನಾರ್ದನ್ ರೆಡ್ಡಿ ಅವರು ಬಂದ ಗಲಾಟೆಗಳು ಶುರುವಾಗಿದ್ದಾವೆ. ಒಂದು ನಿಮಿಷ, ನಾನು ಅದೇ ಮಾತು ಅವ್ರಿಗೆ ತಿರುಗಿಸ್ಕೊಟ್ರೆ ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಇತಿಹಾಸ ಇದೆ. ಸಾವಿರಾರು ಜನ ಬಡವ್ರಿಗೆ ಸಹಾಯ ಮಾಡಿದ್ದಾರೆ. ರಾಮುಲವರು ಜನಾರ್ದನ್ ರೆಡ್ಡಿ ಒಂದು ರೀತಿ ಲವಾ ಕುಸ್ತಂಗೆ ಕೆಲಸ ಮಾಡ್ತಾಯಿದ್ರು. ಅವರಿಬ್ಬರು ಸರಿ ಇದ್ದರೆ ನೀವೆಲ್ಲಿ ಬರ್ತಾಯಿದ್ರಿ? ನಾನು ಶಿವಕುಮಾರ್ಗೆ ಇಷ್ಟೇ ವಿನಂತಿ ಮಾಡೋದು, ಇನ್ಮೇಲೆ ಗಾಂಭೀರ್ಯತೆಯಿಂದ ನೀವು ರಾಜ್ಯದ ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟ್ರು, ಒಂದು ಪಕ್ಷದ ಅಧ್ಯಕ್ಷರು, ಇಂಥದ್ದೇ ನೀವು ಮಾಡಿದ್ರೆ ಏನು ಇವತ್ತು ಆಗ್ತಾಯಿದೆ ಅದಕ್ಕೆ ಹಿತಿಮಿತಿ ಇಲ್ದರೆ ನಿಮ್ಮ ಜನನೇ ನಿಮಗೆಲ್ಲ ಒಂದು ಕಡೆ ಯಾವ ರೀತಿ ಉನ್ನಾರ ಮಾಡ್ತಾವ್ರೆ, ತಗಲಾಕೊಂಡು ಒದ್ದಾಡ್ತಾವ್ರೆ. ನಾನು ಅದೇ ತಾಲೂಕಿನವನು, ನನಗೂ ಗೊತ್ತು ಏನು ಅಂತ ಅಂದ್ಬಿಟ್ಟು ಜಾಸ್ತಿ ಗೊತ್ತಿದೆ, ಅದನ್ನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ನಾನು ಶಿವಕುಮಾರ್ ಅವ್ರಿಗೆ ಇಷ್ಟೇ ಹೇಳೋದು, ಇಂಥ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಿದ್ರೆ ನೀವು ನಂಬಿರೋ ದೇವ್ರುಗಳು ಕೂಡ ನಿಮ್ಮನ್ನು ಕೈ ಬಿಡ್ತಾರೆ. ಸುಲಭದ ಕೆಲಸ ಅಲ್ಲ ಇದು. ಅಲ್ಲ, ಮಾಲೀಕರು ಮಾಡಬೇಕು, ಯಾರು ಇಟ್ಕೊಂಡಿದ್ರು ನೋಡ್ರಿ. ಇದರ ಪೂರ್ತಿ ರಿಂಗ್ ಮಾಸ್ಟ್ರು ಈ ಕ್ಷೇತ್ರದ ಶಾಸಕ, ಏನವ್ರ ಹೆಸರು? ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ಅವನಾರು ಇನ್ನೊಬ್ಬ ಇದ್ದದ್ದು. ಇವರಿಬ್ಬರನ್ನ ತಗೊಂಡೋಗಿ ಇದನ್ನು ಬ್ರೈನ್ ಮ್ಯಾಪಿಂಗ್ ಹಾಕ್ಬಿಟ್ರೆ ಯಾರು ಬೇಕಿಲ್ಲ. ಅದಕ್ಕೆ ದಯವಿಟ್ಟು ನೀವು ಏನೂ ಮಾಡಬೇಡಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಗೆ ಕೊಡಿ, ಇಲ್ಲಾಂದರೆ CBI ಕೊಡಿ. ನೀವು ಏನು ಮಾಡಿದ್ದೀರಿ, ಇಲ್ಲ ಅಂದರೆ ಯಾರಾದರೂ ಒಬ್ಬ ಪುಣ್ಯಾತ್ಮ ಹುಟ್ಕೋತಾನೆ ಬಳ್ಳಾರಿಲಿ, ಇವ್ರಿಗೆ ಯಾವ್ಯಾವ ರೀತಿ ಬುದ್ಧಿ ಕಲಿಸ್ತಾನೆ. ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ಭಾರತ ಸರ್ಕಾರ ಎಲ್ಲ ಒಂದು ಕಡೆ ನಿಮ್ಮನ್ನು ಸಹಿಸೋದಿಲ್ಲ. ಗೌರವದಲ್ಲಿ ನಡ್ಕೊಳ್ಳಿ. ಒಬ್ಬರ ಪ್ರಾಣ, ಆ ಪ್ರಾಣ ಕಳ್ಕೊಂಡವ್ರ ಮನೇಲಿ ಗೊತ್ತಿರ್ತದೆ ನೋವು. ಯಾವುದೋ ಒಬ್ಬ ಟಾರ್ಗೆಟ್ ಮಾಡ್ಕೊಂಡು ಒಬ್ಬ ಜನಾರ್ದನ್ ರೆಡ್ಡಿ ಎಲ್ಲ ಒಳ್ಳೆ ಕೆಲಸ ಮಾಡ್ಕೊಂಡು ಇರಬೇಕಾದ್ರೆ ನೀವು ಬರ್ತಿರಲ್ಲ, ನಿಮಗೇನು ಮಾನ ಮರ್ಯಾದೆ ಗೌರವ ಸಂಸ್ಕಾರ ಏನಾದ್ರು ಸ್ವಲ್ಪ ಇದೆಯಾ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಯಾರನ್ನ ಅರೆಸ್ಟ್ ಮಾಡ್ತಾರೆ ಅದಾದ ಮೇಲೆ 2-3 ದಿವಸದಲ್ಲಿ ಅವ್ರ ಮಾಹಿತಿಯನ್ನು ತೆಗೆದುಕೊಂಡು ನಾವು ಪ್ರತಿಯೊಂದನ್ನು ಕೂಡ ಪಿನ್ನಾಗಿ ನೋಡಿಕೊಂಡು ಕಾನೂನು ಚೌಕಟ್ಟಿನಲ್ಲಿ ಭಾರತ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾಯ್ದೆಗಳೇನಿದೆ, ಕಾಯ್ದೆಯಲ್ಲಿ ಕೂಡ ಏನೇನಿದೆ ಎತ್ತಿದೆ, ನನಗೂ ಕೂಡ ಇದೆ. ಕೆಲವೆಲ್ಲ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ನೋ ದೃಷ್ಟಿಯಿಂದ ನಾನು ಮಾತಾಡ್ತಾ ಇಲ್ಲ. ಎಷ್ಟು ಬೇಕೋ ಅಷ್ಟು ಹೇಳಿದ್ದೀನಿ. ಇದನ್ನು ಇನ್ನೂ ಏನಾದರೂ ನಾವು ಮಾಡುತ್ತೀವಿ ಅಂತಂದರೆ ಈ ಪಾಪಕ್ಕೆ ಮತ್ತೆ ಎಲ್ಲ ಚಾಪೆಗೆ ಹೆಚ್ಚೋ ಕೆಲಸ. ಜನಾರ್ದನ್ ರೆಡ್ಡಿ ಅವ್ರನ್ನೇ ಗೂಬೆ ಕೂರಿಸಿ ಅವ್ರನ್ನೇ ಎಲ್ಲ ಒಂದು ಕಡೆ ಬಿಹೈಂಡ್ ದಿ ಬಾರ್ ಮಾಡಬೇಕಂತ ನಿಮ್ಮ ಪಾಪ ಕೆಲಸ ಏನಿದೆ, ಇದೇನಾದರೂ ಒಂದು ಸಣ್ಣದಾದರೂ ಕೂಡ ನಿಮ್ಮನ್ನು ಸುಲಭ ಕೊಡೋದಿಲ್ಲ. ನಾವೇ ನಿಮಗೆಲ್ಲ ಒಂದು ಕಡೆ ಏನು ಬಡಿಗೆ ಎತ್ಕೊಂಡು ಬರ್ತಾರೆ ಅಂದರೆ ನಾಚಿಕೆ ಆಗೋದಿಲ್ವ ಇವರಿಗೆ? ಒಬ್ಬರು ಮನೆ ಹತ್ರ ಸಂಸಾರ ಇರೋ ಮನೆ ಹತ್ರ ಅವ್ರು ಇಲ್ಲದೆ ಹೋದಾಗ ಟೈಮಲ್ಲಿ ಏನೋ ಭಗವಂತ ರಾಮುಲು ಸಾಹೇಬರು ಮನೇಲಿದ್ದರು, ಆಮೇಲೆ ಅವರು ಇದ್ದರು, ನೀವು ಮಾಡಿದ್ರಿ. ಇನ್ನೊಂದು ಹೇಳ್ತೀನಿ ಕೇಳಿ, ಇದಕ್ಕೆ ದೇವರಿದ್ದಾನೆ ಅನ್ನೋದು, ದೇವ್ರು ಎಲ್ಲಿದ್ದಾನೆ ಅಂತ ಹುಡ್ಕೋ ಪರಿಸ್ಥಿತಿಗೆ ಅವ್ರು ಬಂದವ್ರೆ. ಪಾಪಿಗಳಿಗೆ ತಕ್ಕ ಶಿಕ್ಷೆ ಆಯಿತು. CBI ಪ್ರಕರಣ, ಯಾವುದು ತಾವು ಕೇಂದ್ರದ ಮಂತ್ರಿ, ಭಾರತ ಸರ್ಕಾರದ ಒಂದು ಭಾಗ, ಇದನ್ನು CBI ಕೊಡಲಿಕ್ಕೆ ತಮ್ಮ ಪಾತ್ರ ಏನಿರ್ತದೆ? ನಮ್ಮದು ಪಾತ್ರ ಯಾರ್ದು ಇಲ್ಲ ರೀ. ನೋಡ್ರಿ, ಪೊಲೀಸ್ ನೈತಿಕತೆಯನ್ನು ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಬಹುತೇಕ ಹಿಂದೆ ಇದ್ದಂಥ ಬಹುತೇಕ ಸರ್ಕಾರಗಳ ವಿರುದ್ಧವಾಗಿ CIDನೂ ಕೂಡ ಕೆಲಸ ಮಾಡಿದೆ. ಆ್ಯಕ್ಚುಲಿ ಪೊಲೀಸವ್ರು ಮಾಡಿದ್ದಾರೆ. ಪೊಲೀಸ್ ನೈತಿಕತೆಯನ್ನು ನೀವು ಪೂರ್ತಿ ಸತ್ಯ ನಾಶ ಮಾಡೋಕ್ಕೆ ಆ ಯಾವ SP-ನ ಇನ್ನೂ 14-15 ಗಂಟೆಯಲ್ಲೇ ನೀವು ಸಸ್ಪೆಂಡ್ ಮಾಡಿದ್ದೀರಿ. ಅದನ್ನು CID ಕೊಟ್ಬಿಟ್ಟು ಏನು ಮಾಡ್ತೀರಿ? ಬರ್ಸ್ಕೋತೀರಿ. ಅಲ್ಲಿ ಮಳೆಯ ಲಪ್ಪ ಮಗಳ ಗಂಡ ಅಂತ ಅಂದ್ರ ಬಗ್ಗೆ ಮಾಹಿತಿ ನಾವು ಇನ್ನೂ ಕೂಡ ಇಂಟರ್ಫಿಯರ್ ಆಗಿಲ್ಲ. ಇವ್ರದ್ದು ಸಾಧ್ಯತೆಗಳನ್ನು ನೋಡ್ತಾ ಇದ್ದಾರೆ. ಗೃಹ ಸಚಿವಾಲಯ ಇದನ್ನು ತೀಕ್ಷ್ಣವಾಗಿ ಮಾಡ್ತಾ ಇದ್ದಾರೆ. ನನ್ನ ಪಕ್ಷದ ನಾಯಕರುಗಳಿಗೆ, ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಒಂದು ಸಣ್ಣ ಅಪಚಾರ ಆಗಿದ್ರೂ ಕೂಡ ನಾವು ಅಷ್ಟು ಸುಲಭ ಕೂತ್ಕೊಳ್ಳೋದಿಲ್ಲ. ಕಾನೂನು ನಮಗೂ ಗೊತ್ತಿದೆ. ಆ ಕಾನೂನನ್ನು ಹೆಂಗೆ ಎನ್ಕ್ಯಾಶ್ ಮಾಡಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತೀವಿ. ಅದರ ಜೊತೆಗೆ ಇವತ್ತಿಂದ ರಾಜ್ಯ ಸರ್ಕಾರ ಜನಾರ್ದನ್ ರೆಡ್ಡಿ ಅವರು ಇರ್ಬೋದು, ರಾಮುಲು ಇರ್ಬೋದು, ನಮ್ಮ ಪಕ್ಷದ ಮುಖಂಡಗಳಿರ್ಬೋದು, ಎಲ್ಲರಿಗೂ ಕೂಡ ನೀವು ಸರಿಯಾಗಿ ಇದು ಮಾಡಿ. ಜನಾರ್ದನ್ ರೆಡ್ಡಿ ಅವ್ರಿಗೆ ಮಾಡಿರ್ತಕ್ಕಂಥ ಈ ಪಾಪದ ಕೃತ್ಯ ಏನಿದೆ, ಇದಕ್ಕೆ ನೀವೇನಾದ್ರು ಪ್ರಾಯಶ್ಚಿತ್ತ ಪಡೆದೇ ಹೋದರೆ ನಿಮಗೆ ಕಟ್ಟಿಟ್ಟ ಬುತ್ತಿ. ಬಳ್ಳಾರಿಯ ನಮ್ಮ ನಾಯಕರುಗಳು ಏನು ಇವತ್ತು ಜನಾರ್ದನ್ ರೆಡ್ಡಿ ಅವರ ಕುಟುಂಬಕ್ಕಾಗಿದೆ, ಈ ಪಾಪದ ಹೇಯ ಕೃತ್ಯಕ್ಕೆ ಪ್ರಾಯಶಃ ಯಾವ ರೀತಿ ನಾವು ರಾಜ್ಯ ಸರ್ಕಾರ ಸರಿಯಾಗಿ ನಡ್ಕೊಳ್ತೇವೆ ಹೋದರೆ
ನಾವು ಯಾವ ರೀತಿ ಎಂಟ್ರಿ ಆಗಬೇಕು ಅನ್ನೋದನ್ನು ನಾನು ರಾಮುಲು ಸಾಹೇಬರು ಜನಾರ್ದನ್ ರೆಡ್ಡಿ ಅವರು ನಾವೆಲ್ಲ ಕೂತ್ಕೊಂಡು ಗೃಹ ಮಂತ್ರಿಗಳನ್ನ ಯಾವ ರೀತಿ ಚರ್ಚೆ ಮಾಡಬೇಕು ಅದನ್ನು ನಾವು ಮಾಡ್ತೀವಿ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.